ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಭಾಳ ವಿಶೇಷವಾಗಿರುವಂಥ ರೆಸಿಪಿಯನ್ನು ತೋರಿಸ್ಕೊಡಕತ್ತೇವೆ ರೀ. ಇದಕ್ಕೆ ಗುಲುಗುಲೆ ಅಂತಾರ್ರಿ ಮತ್ತು ಗಾರ್ಗಿನೂ ಅಂತಾರ್ರಿ. ಸಣ್ಣಗಿದ್ದಾಗ ಭಾಳ ಜನ ಪ್ರೀತಿಯಿಂದ ತಿಂದಿರ್ತೀರಿ, ಆದ್ರೆ ಈಗ ಭಾಳ ಜನ ಅದನ್ನು ಕಡಿಮೆನ ಮಾಡ್ತಾರೆ. ನಾವು ನಿಮಗೆ ಅದನ್ನು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ. ನೋಡಿರಿ, ಈ ಒಂದು ರೆಸಿಪಿ ಮಾಡೋಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ಬೇಕು ರೀ. ಒಂದು ಬೌಲ್ದಾಗ 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡ ಅದಕ್ಕೆ ನಾವಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ತೊಗೊಳಕತ್ತೀವಿ ರೀ. ಇದ್ರೆ ನೀವು ಜಾಸ್ತಿನೂ ತೊಗೊಳ್ಬೋದು. ಆಮೇಲೆ ಇಲ್ಲಿ ನೆಕ್ಸ್ಟ್ ಏನು ಮಾಡಿರಿ, ಸ್ವಲ್ಪ ಏಲಕ್ಕಿ ಪುಡಿ ಅಂದ್ರೆ ಒಂದು 5-6 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ತೊಗೊಂಡ ನೀವು ಇದ್ರಾಗ ಹಾಕಿ ಚೆಂದಂಗಿ ಈ ಹಿಟ್ಟನ್ನು ಕಲಿಸ್ಬೇಕ್ರಿ. ಅದಾದ ನಂತರ ನಾವಿಲ್ಲಿ ಏನು ಹಿಟ್ಟು ಮತ್ತು ಬೆಲ್ಲದು ತೊಗೊಂಡಿದ್ರಲ್ಲ ಇದಕ್ಕೆ ಹಾಲು ಹಾಕಿ ಕಲಿಸ್ತೇವೆ. ತಿತ್ರಿ ಅದಕ್ಕೆ 1 ಕಪ್ಪಷ್ಟು ನಾವು ಇಲ್ಲಿ ಹಾಲನ್ನು ಸೇರಿಸಿ ಈ ಒಂದು ಹಿಟ್ಟನ್ನು ಚೆಂದಾಗಿ ಕಲಸಾಕತ್ತೀವಿ. ಅಕಸ್ಮಾತ್ ನಿಮಗೆ ಹಾಲು ಅದು ಹಾಕೋದು ಬೇಡ ಅನ್ನಿಸ್ತು ಅಂತಂದ್ರೆ ನೀವು ಬೆಲ್ಲನ ಕರಗಿಸಿ ನೀವು ಈ ರೀತಿಯಾಗಿ ಅಂದ್ರೆ ಬೆಲ್ಲ ಕರಗಿಸಿ ಅದ್ರಾಗ ಹಾಕಿ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹೋಗೋದು ಒಂದು ಈಟ್ ಸೋಡಾ ಹಾಕಿ ಹಂಗೆ ಮಾಡಿದ್ರೂ ನಡಿತೈತ್ರಿ. ಹಾಲು ಹಾಕ್ತು ಅಂತಂದ್ರೆ ಅದೆಲ್ಲ ಬೇಕಾಗಿಲ್ಲ, ಯಾಕಂದ್ರೆ ಬೆಲ್ಲದ ಪುಡಿ ಆಲ್ರೆಡಿ ಹಾಕಿದ್ದೀವಿ, ಹಾಲನ್ನು ಹಾಕಿದ್ದೀವಿ, ಚೆನ್ನಾಗಿ ಹಿಟ್ಟನ್ನು ನಾವು ಕಲಸಾಕತ್ತೀವಿ. ಇದ್ರಿ ನಾ ಏನು ಹೇಳಿ ಅಂತೇಳಿ ಆ ರೀತಿಯೇ ಮಾಡ್ಬೋದು, ಈ ರೀತಿಯೇ ಮಾಡ್ಬೋದು. 2 ವಿಧ ಅಂದಾಗ ನಿಮ್ಗೆ ಯಾವ್ದು ಬೇಕೋ ಯಾವ್ದು ಅನುಕೂಲ ಆಗ್ತೈತೋ ಅದನ್ನು ಮಾಡಿ. ಮುಂದಕ್ಕೆ ಒಂದು ಬೀಟ್ರ್ ತೊಗೊಂಡ ಎಲ್ಲಿ ಗಂಟೆಗಿಂಟು ಉಳಿಲಾರ್ದಂಗೆ ಚೆನ್ನಾಗಿ ಈ ರೀತಿಯಾಗಿ ಕಲಿಸಿ ನೀವು ಪದ್ಧತಿ ಸರಿಯಾಗಿ ತಯಾರು ಮಾಡಿ ಇಟ್ಕೊಳ್ಬೇಕ್ರಿ. ಆಮೇಲೆ ಒಂದು ಈಟ್ ಪ್ಲೇಟನ್ನು ಅಥವಾ ಒಂದು ಲಿಡ್ಡನ್ನು ಮುಚ್ಚಿ ಇಡ್ರಿ. ಈ ರೀತಿಯಾಗಿ ಬಂದಿರ್ತೈತಿ, ನೋಡ್ಬೋದು ಇರ್ತಿತ್ತಿಲ್ಲ ನಿಮಗೆ ವಿಡಿಯೋದಾಗ ಹೆಂಗೆ ಕಾಣತೈತೋ ಆ ರೀತಿಯಾಗಿನ ಬರ್ಬೇಕ್ರಿ. ಅದು ಅಂದ್ರೆ ಮಸ್ತಾಗಿರುವಂತಹ ಗುಲುಗುಲೆ ನೀವು ಮಾಡ್ಕೊಳ್ಬೋದು ರೀ. ಇನ್ನು ಒಂದು ಪಾತ್ರದಾಗ ಎಣ್ಣೆ ಕಾಯಕ ಇಟ್ರಿ. ಎಣ್ಣೆ ಚಂದಂಗಿ ಕಾದಿರ್ಬೇಕ್ರಿ. ಆಮೇಲೆ ನೀವು ರೀತಿ ಕೈ ಒಳಗೆ ಒಂದು ಈಟ್ ನೀರಾಗಿ ಎದ್ದಿ ಒಂದೊಂದು ಈ ಒಂದು ಏನು ಕಾದಿರುವಂಥ ಏನೈತಿರಲ್ಲ ಅದರೊಳಗೆ ಇವನ್ನ ಬಿಡಬೇಕು. ಬಿಟ್ಟು ಬಿಡೋದು ಭಾಳ ಸಮಾಧಾನಲೇ ಬಿಡ್ಬೇಕ್ರಿ. ಎಣ್ಣೆ ಚಂದಂಗಿ ಫಸ್ಟ್ ಕಾಸರಿ, ಆಮೇಲೆ ಸಣ್ಣ ಇಡ್ರಿ. ಒಂದೊಂದು ಈ ರೀತಿಯ ಗಾರ್ಗಿ ಅಥವಾ ಗುಲುಗುಲೆಯನ್ನು ನೀವು ಎಣ್ಣೆ ಒಳಗೆ ಕರಿಬೋದು. ಅಕಸ್ಮಾತ್ ನೀವು ತುಪ್ಪದಾಗ ಕರೆದು ಮಾಡ್ತಂದ್ರೆ ನಡಿತೈತಿ ರೀ. ತುಪ್ಪದಾಗ ಕರೆದು ಮಾಡ್ರೂ ನಡಿತೈತಿ, ಭಾಳ ಚಲೋ ಆಗ್ತಾವ್ರಿ. ಇಲ್ಲ ಎಣ್ಣೆ ಒಳಗನ ಕರಿತಂತಂದ್ರೆ ಪದ್ಧತಿ ಸರಿಯಾಗಿ ಎಣ್ಣೆ ಒಳಗೆ ಬಿಡ್ರಿ. ಸ್ವಲ್ಪ ಹೊತ್ತು ಬಿಟ್ಟು ಆದ್ಮೇಲೆ ತಾವನ್ನ ಈ ರೀತಿಯಾಗಿ ತಿರುಗಿಸ್ರಿ. ಚಂದಂಗೆ ನೀವು ಕರಿದು ತೆಗಿಬೇಕಾಕೈತ್ರಿ. ಆ ಒಂದೀಟ ಆಮೇಲೆ ಕೆಂಪಾಗ್ತಾವು, ಅಲ್ಲಿ ತನಕ ನೀವು ವೇಟ್ ಮಾಡಬೇಕು. ಆಮೇಲೆ ಸಮಾಧಾನಲೇ ಮಾಡ್ಬೇಕು ರೀ. ತೀತ್ರಿ ಅರ್ಜೆಂಟ್ ಏನೂ ಮಾಡೋಕ್ಕೆ ಹೋಗಬೇಡ್ರಿ ಅದ್ರಾಗೂ. ಆಮೇಲೆ ಇವನ್ನ ನಡ್ಬರ್ಕ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊಂತನ ಇರ್ರಿ ನೀವು. ತೀತ್ರಿ ಒಂದೇ ಕಡೆ ಭಾಳೋತನೂ ಬಿಡಕ್ಕೆ ಹೋಗಬೇಡ್ರಿ. ಆಮೇಲೆ ಫಸ್ಟಿಗಿನ ಎಣ್ಣೆ ಫುಲ್ ಜೋರಿಟ್ಟು ಬಿಟ್ರಿ ಅಂತಂದ್ರೆ ಒಮ್ಮೆ ಕೆಂಪಾಗಿಬಿಡ್ತಾವೆ, ಒಳಗೆ ಯಾತ್ರೆ ಉಳಿತಾವೆ. ಆ ರೀತಿನೂ ಮಾಡೋಕ್ಕೆ ಹೋಗಬೇಡ್ರಿ. ಇವು ಮಿಸ್ಟೇಕ್ಸನ್ನು ನೀವು ಅವಾಯ್ಡ್ ಮಾಡಿದ್ರೆ ಭಾಳ ಚಲೋತ್ನಂಗೆ ಗುಲುಗುಲೆ ಅಥವಾ ಗಾರ್ಗಿ ತಯಾರಾಗಿ ಬರ್ತಾವೆ. ಅದನ್ನು ನೆನಪಿನಾಗ ಇಟ್ಕೊರಿ. ನೋಡಿ ಈ ರೀತಿ ಕಲರ್ಫುಲ್ಲಾಗಿ ಕಾಣಕ್ಕೆ ಚಾಲೂ ಆಗ್ತಾವ್ರಿ. ಆವಾಗ ನೀವು ಇವನ್ನೇನು ಮಾಡೋಣಪ್ಪ ಅಂತಂದ್ರೆ ಪದ್ಧತಿ ಸರಿಯಾಗಿ ಒಂದು ಜಾರ್ ತೊಗೊರಿ ಅಥವಾ ಒಂದು ಚಮಚ ತೊಗೊಂಡ ಎಣ್ಣೆ ಪೂರ್ತಿ ಬಸದ ತೆಗೆದು ಬಿಡ್ರಿ. ತೀತ್ರಿ ಈ ರೀತಿಯಾಗಿ ನೀವು ಮಾಡ್ಬೇಕ್ರಿ. ಇನ್ನು ಮತ್ತು ಸೇಮ್ ಉಳಿದಿದ್ರು ಎಲ್ಲನೂ ಅದಾವೆ. ನೀವು ಒಂದು ಈಟ್ ದೊಡ್ಡ ಬೇಕಂದ್ರೆ ಇಲ್ಲಿ ದೊಡ್ಡ ಮಾಡ್ಕೊಳ್ಬೋದು ರೀ. ಇಲ್ಲ ಸಣ್ಣ ಇರಲಿ ಅಂತಂದ್ರೆ ನಡಿತೈತ್ರಿ, ಸಣ್ಣ ಮಾಡಿ. ಈ ರೀತಿಯಾಗಿ ನೀವು ಪದ್ಧತಿ ಸರಿಯಾಗಿ ಇವುಗಳನ್ನು ತಯಾರು ಮಾಡ್ಕೊರಿ. ಏಕದಮ್ ಪದ್ಧತಿ ಸರಿಯಾಗಿ ಬರ್ತಾವು. ಆಮೇಲೆ ನಿಮಗೆ ಇದೇ ಏನ್ರಿ ಹಾಕಿದ ಕೂಡ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಬಿಟ್ಟು ಆದ್ಮೇಲೆ ತಿರುಗಿಸ್ರಿ. ಅದನ್ನು ಚಂದಂಗೆ ತಿರುಗಿಸಿ ಎಣ್ಣೆ ಒಳಗೆ ಫ್ರೈ ಮಾಡಿ. ಆಮೇಲೆ ಈ ಒಂದು ರೆಸಿಪಿ ನಿಮಗೆ ಮತ್ತೆ ಹೇಳ್ಬೇಕಂತಂದ್ರೆ ನಮ್ಮ ಕಡೆ ಮೊದಲೆಲ್ಲರೂ ಎಲ್ಲನೂ ಗುಡಕೋದು ಹೋದ್ರಿ ಅಂತಂದ್ರೆ ವಸ್ತಿ ಹೋಗ್ತಿದ್ದೆ ರೀ. ಅವಾಗ ಈ ರೀತಿ ರೆಸಿಪಿಗಳನ್ನ ಮಾಡ್ತಿದ್ರಿ. ಈಗ ಒಂದ ದಿನದಾಗ ಹೋಗಿ ಬುರ್ರ ಅಂತ ಬಂದುಬಿಡ್ತಾರೆ ರೀ. ಅದು ಬೇರೆ ಮಾತು ರೀ. ಆದ್ರೆ ಅವಾಗಿಂದನ ಬೇರೆ ಮಾತು ರೀ. ಹೌದಿಲ್ರಿ? ನೀವು ಅಕಸ್ಮಾತ್ ನಿಮಗೂ ನೆನಪಿದ್ರೆ ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ. ಅದಾದ ನಂತರ ಈ ರೀತಿಯಾಗಿ ನೀವು ಎಲ್ಲ ಗಾರ್ಗಿ ಅಥವಾ ಗುಲುಗುಲೆಗಳನ್ನು ನೀವು ಹಿಂಗನ ಮಾಡಿರಿ. ಏಕದಮ್ ಸಾಫ್ಟ್ ಇರ್ತಾವೆ, ಏಕದಮ್ ಮಸ್ತ್ ಇರ್ತಾವೆ. ಸಣ್ಣ ಹುಡುಗರಿಗಂತರೂ ತೀರಾ ಇಷ್ಟ ಆಗ್ತಾವೆ ರೀ. ಹಂಗಾದ್ರೆ ಈ ರೆಸಿಪಿಯನ್ನು ನೀವು ತಪ್ಪಲಾರ್ದ ಮಾಡಿ. ಹಾಗೆ ನಿಮ್ಮ ಕಡೆ ಮತ್ತೆ ಯಾವ್ಯಾವ ರೆಸಿಪಿಗಳನ್ನ ಅಥವಾ ಹಳೆಯ ರೆಸಿಪಿಗಳನ್ನ ಈಗ ಆ ರೆಸಿಪಿಗಳನ್ನ ಜನ ಕಡಿಮೆ ಮಾಡತ್ತಿದ್ರು ಅಂತಂದ್ರೆ ನಮಗೆ ಅದನ್ನು ತಿಳಿಸ್ರಿ. ನಾವು ನಿಮಗೆ ಮಾಡಿ ತೋರಿಸ್ತೀವಿ, ಭಾಳ ಮಸ್ತಾಗಿ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ಈ ಒಂದು ಮಸ್ತಾಗಿರುವಂತಹ ಗುಲುಗುಲಿಯನ್ನು ತಪ್ಪಲಾರ್ದ ಟ್ರೈ ಮಾಡಿ. ಹಾಗೆ ನಿಮ್ಮ ಮನೆ ಮಂದಿ ಎಲ್ಲರಿಗೂ ಶೇರ್ ಮಾಡೋದು ಮರೆಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿಲ್ಲ, ಇದು ಸವಿರ್ಚ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.